ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವಾಗ ಜಸ್ಟ್ ಸ್ವಲ್ಪನೇ ಮಳೆ ಬಂತು. ಯಾಕೋ ಜಾಸ್ತಿ ಮಳೆ ಬರಲಿಲ್ಲ. ಆಲ್ರೆಡಿ ಬೆಂಗಳೂರಲ್ಲಿ 2 ಡೇಸಿಂದ ಮಳೆ ಇಲ್ಲ. ಫ್ರೆಂಡ್ಸ್, ನಿಮಗೆ ತಮ್ಮನಲ್ಲಿ ನೋಡಿದರೆ ಗೊತ್ತಾಗಿರುತ್ತೆ ನಾನು ಯಾವುದ್ರ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಅಂತ. ಹಾಗಾಗಿ ಫ್ರೆಂಡ್ಸ್, ನಾನು ಇವ್ರ ಬಗ್ಗೆ ಏನು ಮಾತಾಡೋಕ್ಕೆ ಬಂದಿದ್ದೀನಿ ಅಂದರೆ, ನೋಡಿ ಫ್ರೆಂಡ್ಸ್, ಇವರು ನೀವೇ ಬೇಕಾದ್ರೆ ಯೋಚನೆ ಮಾಡಿ, ಕನ್ನಡ ಕ್ರಿಯೇಟರ್ ಅಂತ. ಇವ್ರಿಗೆ ಇವಾಗ ಒಂದು ಬೆಳ್ಳಿದ ಪದಕ ಬಂದೈತೆ. ಇವ್ರಿಗೆ ಗೌರವಿಸಿದ್ದಾರೆ. ಇನ್ನೊಂದು ವಿಷಯ, ನಾನು ಇವ್ರ ಬಗ್ಗೆ ಏನಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಫ್ರೆಂಡ್ಸ್, ಎಷ್ಟೊಂದು ಜನ ಹೆಣ್ಮಕ್ಳು ಇವ್ರಿಗೆ ಕಾಲ್ ಮಾಡಿ ಏನಾದರೂ ಚಾನಲ್ ಬಗ್ಗೆ ಕೇಳಲಿ ಫ್ರೆಂಡ್ಸ್, ಇವರು ಒಂದು ಚೂರು ಜಂಬ ಪಡಲ್ಲ, ಎಲ್ಲನೂ ಡೀಟೇಲಾಗಿ ಹೇಳ್ತಾರೆ. ಆಮೇಲೆ ಫ್ರೆಂಡ್ಸ್, ಇನ್ನೊಂದೇನು ಗೊತ್ತಾ, ಈ ಜನ ಯಾರಾದರೂ ಏನಾದರೂ ಮಾಡಿಕೊಡ್ತೀವಿ, ಏನಾದರೂ ಒಳ್ಳೇದು ಮಾಡ್ತೀವಿ ಅಂದರೆ ಅವ್ರಿಗೆ ಒಂದಕ್ಕೆ 100 ಕೇಳ್ತಾ ಇರ್ತಾರೆ. ಯಾಕೆ ಗೊತ್ತಾ ಫ್ರೆಂಡ್ಸ್, ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ನೋಡಿ, ನಾವು ಏನಾದರೂ ಒಂದು ಚಿಕ್ಕ ಎಲ್ಪು, ಅವರು ಏನು ಹೇಳಿಲ್ಲ ಫ್ರೆಂಡ್ಸ್, ಯಾರ್ದಾದ್ರೂ ಚಾನಲ್ ಚೆಕ್ ಮಾಡಿಕೊಡೋದಾದರೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಫ್ರೆಂಡ್ಸ್, ಅದು ಸಾಮಾನ್ಯ. ಮತ್ತು ಫ್ರೆಂಡ್ಸ್, ಇವಾಗಾದರೂ ಯೂಟ್ಯೂಬಲ್ಲಿ ಪರವಾಗಿಲ್ಲ, ಮಾನಿಟೈಸೇಷನ್ ಮಾಡ್ಕೊಡೋಕೆ ಏನಾದರೂ ಎಲ್ಪ್ ಮಾಡ್ತಾರೆ. ಆಮೇಲೆ ಫ್ರೆಂಡ್ಸ್, ನೋಡಿ, ಭರತ್ ಅಂತ ಹುಡುಗ ಇದ್ದಾನಲ್ಲ, ಅವನು ಅಷ್ಟೇ. ನಾನು ಫ್ರೆಂಡ್ಸ್ ಅವ್ನಿಗೊಂದು ಸಲ ಅದು ವಾಟ್ಸಪ್ ಮಾಡಿದೆ. ನೋಡಿ, ಇವರು ಎಷ್ಟು ಬೆಳೆದಿದ್ದಾರೆ ಯೂಟ್ಯೂಬಲ್ಲಿ ಅಂದರೆ ಫ್ರೆಂಡ್ಸ್, ಎಷ್ಟೊಂದು ಜನ ಬಳ್ಳಾರಿಲಿ ಇವರಿರೋದು, ಇವ್ರಿಗೆ ಹತ್ರನೇ ಹೋಗಿ ಚಾನಲೆಲ್ಲ ಚೆಕ್ ಮಾಡಿಸ್ಕೊಂಡು ಬರ್ತಾರೆ ಫ್ರೆಂಡ್ಸ್. ನಾನಂತೂ 2-3 ಸಲ ಫೋನಲ್ಲಿ ಮಾತಾಡಿದ್ದೀನಿ. ನಾನು 2-3 ಸಲ ಫೋನಲ್ಲಿ ಮಾತಾಡಿದಾಗಲೂ ಫ್ರೆಂಡ್ಸ್, ಅವ್ರು ಅಷ್ಟೇ ಗೌರವ ಕೊಟ್ಟು ನಮಗೆ ಮಾತಾಡಿದ್ದಾರೆ. ನೋಡಿ, ಅವರ ಒಳ್ಳೆತನಕ್ಕೆ, ಇವರ ಒಳ್ಳೆಯ ವ್ಯಕ್ತಿತ್ವಕ್ಕೆ, ನೋಡಿ, ಅವರ ಜಿಲ್ಲೆಯಲ್ಲಿ ಇವ್ರಿಗೆ ಬೆಳ್ಳಿ ಪದಕನ ಕೊಟ್ಟು ಎಷ್ಟು ಗೌರವಿಸಿದ್ದಾರೆ. ಮತ್ತು ಕರೆದು ಎಲ್ಲ ಗೌರವ ಮಾಡಿದ್ದಾರೆ, ಎಲ್ಲ ಸನ್ಮಾನ ಮಾಡಿದ್ದಾರೆ. ನನಗಂತೂ ಫ್ರೆಂಡ್ಸ್ ತುಂಬಾ ಖುಷಿ ಆಯಿತು. ಯಾಕೆ ಗೊತ್ತಾ, ನಮ್ಮ ಯೂಟ್ಯೂಬರ್ಸ್ ಒಬ್ಬರಿಗೆ ಇಷ್ಟು ಚೆನ್ನಾಗಿ ಗೌರವ ಸಿಗ್ತಾಯಿದೆ ಅಂದರೆ ನಾವು ನಿಜವಾಗ್ಲೂ ಖುಷಿ ಪಡಬೇಕು ಫ್ರೆಂಡ್ಸ್. ಯಾಕೆ ಗೊತ್ತಾ, ಹಂಗಾಗಿ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಆಮೇಲೆ ಫ್ರೆಂಡ್ಸ್, ಇನ್ನೊಂದು ಇದರಲ್ಲಿ ಯೂಟ್ಯೂಬಲ್ಲಿ ಫ್ರೆಂಡ್ಸ್ ಸುಮಾರು ಜನ ಇದ್ದಾರೆ. ನನಗೆ ಗೊತ್ತಿರೋದು 3 ಜನ ಫ್ರೆಂಡ್ಸ್. ಅರುಣ್ ಬ್ರದರ್ ಅಂತ ಒಬ್ಬರಿದ್ದಾರೆ. ಅವರೂ ಅಷ್ಟೇ ಫ್ರೆಂಡ್ಸ್. ಯಾಕೆಂದರೆ ಅವರು ಕೆಲಸ ಮಾಡ್ತಾಯಿರ್ತಾರೆ, ಅವರು ಬರೀ ಮೆಸೇಜು. ಈಗ ಫ್ರೆಂಡ್ಸ್, ಅವ್ರವ್ರ ಪರ್ಸ್ನಲ್ ಕೆಲಸ ಏನಿರುತ್ತೋ, ನಾವು ಸಡನ್ನಾಗಿ ಅವರು ನಮ್ಮ ಫೋನ್ ತೆಗಿಯಲ್ಲ. ಫೋನಲ್ಲೇ ಮಾತಾಡಬೇಕು ಅಂದರೆ ಹೆಂಗಾಗುತ್ತೆ ಫ್ರೆಂಡ್ಸ್? ಈಗ ನೋಡಿ, ನಾನಂದರೆ ನನಗೊಂದು ಬಿಜಿ ಕೆಲಸ ಇರುತ್ತೆ, ನೀವಂದರೆ ನಿಮಗೊಂದು ಬಿಜಿ ಕೆಲಸ ಇರುತ್ತೆ. ನೋಡಿ ಫ್ರೆಂಡ್ಸ್, ಒಬ್ಬ ಮನುಷ್ಯ ಏನಾದರೂ ಅವನು ಬೆಳೆದ್ರೆ ಇನ್ನೊಬ್ಬರಿಗೆ ಎಲ್ಪ್ ಮಾಡಬೇಕು ಅನ್ನೋ ಮನಸ್ಸು ಬರೋದು ಫ್ರೆಂಡ್ಸ್ 100ಕ್ಕೆ 50%. ಎಲ್ಲರೂ ಈ ಪ್ರಪಂಚದಲ್ಲಿ ಏನು ಗೊತ್ತಾ, ನಾನು ಚೆನ್ನಾಗಿರಬೇಕು, ನಾನು ಕಲಿತ್ರೆ ಸಾಕು, ನಾನು ಬದುಕಿದ್ರೆ ಸಾಕು ಅನ್ನೋ ಪ್ರಪಂಚ ಈಗ ಫ್ರೆಂಡ್ಸ್. ಯಾರು ಇನ್ನೊಬ್ಬರಿಗೆ ಎಲ್ಪ್ ಮಾಡಬೇಕು ಅನ್ನೋದು ಭಾಳ ಭಾಳ ಅಪರೂಪ. ಹಂಗಾಗಿ ಫ್ರೆಂಡ್ಸ್, ಇವರಂತೂ ಈ ಕನ್ನಡ ಕ್ರಿಯೇಟರ್ ಇದ್ದಾರಲ್ಲ, ಬೇಕಿದೆ ಕನ್ನಡ ಕ್ರಿಯೇಟರ್ ಗೈಡ್ ಅಂತ ಇವ್ರದ್ದು ಚಾನಲ್ ಇದೆ ಫ್ರೆಂಡ್ಸ್. ನೀವು ಬೇಕಾದರೆ ಕನ್ನಡ ಕ್ರಿಯೇಟರ್ ಅಂತ ಹೊಡೀರಿ, ಬರುತ್ತೆ. ಅವರ ಚಾನಲಲ್ಲಿ ಫ್ರೆಂಡ್ಸ್ ಎಲ್ಲ ಯೂಟ್ಯೂಬ್ಗೆ ಏನೇನು ಬೇಕು, ಯಾವ ರೀತಿ ಯೂಟ್ಯೂಬ್ ಓಪನ್ ಮಾಡಬೇಕು, ಯಾವ ರೀತಿ ಚಾನಲ್ ಮೇಲೆ ತಮ್ನಲ್ಲಿ ಹಾಕಬೇಕು ಫ್ರೆಂಡ್ಸ್, ನನಗೂ ಹೇಳಿದ್ದಾರೆ ಅವರು. ಅದನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಬಂದಿದ್ದೀನಿ. ಹಂಗಾಗಿ ಫ್ರೆಂಡ್ಸ್, ಎಷ್ಟು ಜನ ಫೋನ್ ಮಾಡಿದ್ದಾರೆ ಇವ್ರಿಗೆ ಅಂದರೆ. ಆಮೇಲೆ ಫ್ರೆಂಡ್ಸ್, ಸ್ವಲ್ಪ ಜನ ಅವ್ರ ಫೋನು ವಾಟ್ಸಪ್ಪಲ್ಲಿ ಏನೇನು ಹೇಳಿದ್ಕೆ ಅದನ್ನು ಮಿಸ್ಯೂಸ್ ಮಾಡ್ಕೊತಾಯಿದ್ರು. ಆ ಥರ ಎಲ್ಲ ಮಾಡಬಾರ್ದು ಫ್ರೆಂಡ್ಸ್. ಯಾಕೆ ಗೊತ್ತಾ, ಅವರು ನಮಗೆ ಒಳ್ಳೇದು ಮಾಡೋಕ್ಕೆ ಹೇಳಿದಷ್ಟೇ. ಎಲ್ಲರೂ ಏನಾದರೂ ಚಾನಲ್, ಈಗ ಫ್ರೆಂಡ್ಸ್ ನೋಡಿ, ನಾನು ಈಗ ಒಂದು 5 ವರ್ಷದ ಮುಂಚೆ ನಾನು ಚಾನಲ್ ಓಪನ್ ಮಾಡಿದ್ದೆ ಅಂತ ಹೇಳಿದ್ನಲ್ಲ, ಹಂಗೆ ನನ್ನ ಫ್ರೆಂಡ್ಸು ಮೊಬೈಲ್ನ ಕೈಯಲ್ಲಿ ಇಸ್ಕೊಂಡು ಅದು ಹಂಗೆ ಲಾಕ್ ಆಗೋಯ್ತು ಆ ಚಾನಲು. ಎಷ್ಟು ಆಮೇಲೆ ಅರುಣ್ ಅವರು ಚೆಕ್ ಮಾಡಿಕೊಟ್ರು, ಇದಾಗಲ್ಲ, ನೀವು ಇನ್ನೊಂದು ಆಗ ಫ್ರೆಂಡ್ಸ್, ನಂದಿರಲ್ಲಿ ಇದರಲ್ಲಿ ಇನ್ನೂ 150 ಅಷ್ಟೇ ಸಬ್ಸ್ಕ್ರೈಬರ್ ಆಗಿದ್ದು, ಇದನ್ನೇ ಮಾಡ್ಕೊಂಡು ಹೋಗಿ, ಮುಂದುವರ್ಸ್ಕೊಂಡು ಹೋಗಿ ಅಂತ ಅವರು ನನಗೆ ಒಳ್ಳೆ ಸಜೆಷನ್ನೇ ಕೊಟ್ಟರು. ನಾನು ಅವ್ರಿಗೆ ವಾಯ್ಸ್ ಮೆಸೇಜ್ ಹಾಕಿದೆ ಫ್ರೆಂಡ್ಸ್. ಯಾಕೆಂದರೆ ಅವ್ರದ್ದು ಬರೀ ಮೆಸೇಜು, ಅವರು ಕೆಲಸ ಮಾಡ್ತಾರಲ್ಲ ಫ್ರೆಂಡ್ಸ್. ಈಗ ಕೆಲಸ ಮಾಡೋರು ನಮ್ಮ ಹತ್ರ ಮಾತಾಡೋಕ್ಕಾಗುತ್ತಾ? ಯಾಕೆಂದರೆ ಫ್ರೆಂಡ್ಸ್, ಈಗೆಲ್ಲ ಮೆಸೇಜಲ್ಲೇ ಫುಲ್ ಡೀಟೇಲ್ ಗೊತ್ತಾಗೋಗುತ್ತೆ. ಆವಾಗ ಫ್ರೆಂಡ್ಸ್, ಅವರು ನನಗೆ ಮೆಸೇಜ್ ಹಾಕಿದ್ರು, ನೀವು ಈ ಚಾನಲ್ನೇ ಮಾಡ್ಕೊಂಡೋಗಿ, ಆ ಚಾನಲ್ಲಿ ನೋಯ್ತು. ಅದರಲ್ಲೇನು ಫ್ರೆಂಡ್ಸ್, ಒಂದು 65,000 ನನಗೆ ವ್ಯೂಸ್ ಇದೆ. ಇದರಲ್ಲಿ ಫ್ರೆಂಡ್ಸ್, ಈಗ ನನಗೆ 8,63,064 ಫಾಲೋವರ್ಸ್ ಇದ್ದೀರಾ ನೀವೆಲ್ಲ. ನಿಮ್ಮ ಎಲ್ಲರ ಆಶೀರ್ವಾದ, ನೀವೆಲ್ಲ ನನ್ನ ವೀಡಿಯೋ ನೋಡಿರೋದ್ರಿಂದನೇ ಫ್ರೆಂಡ್ಸ್ ನನಗೆ ಇಷ್ಟೊಂದು ಫಾಲೋವರ್ಸ್ ಆಗಿರೋದು. ಹಂಗಾಗಿ ಫ್ರೆಂಡ್ಸ್, ಇವರು ಸುಮ್ಮನೆ ಅವರು ವಾಟ್ಸಪ್ ನಂಬರ್ ಕೊಟ್ಟಿದ್ದರು. ಏನಂತ, ಈ ಥರ ನಾನು ಏನಾದರೂ ಇದ್ದರೆ ಚಾನಲ್ ಚೆಕ್ ಮಾಡಿಕೊಡ್ತೀನಿ, 159 ಮತ್ತು ಈ ಥರ ಚಾರ್ಜ್ ಆಗುತ್ತೆ ಅಂತ. ಫ್ರೆಂಡ್ಸ್, ಚಾರ್ಜ್ ಬಗ್ಗೆ ನಾವು ಮಾತಾಡೋ ಆಗಿಲ್ಲ. ಯಾಕೆ ಗೊತ್ತಾ, ಯಾವ ಮನುಷ್ಯನೂ ಈಗ ಸುಮ್ಮನೆ ಕೆಲಸ ಮಾಡೋಕ್ಕೆ ಇಷ್ಟಪಡಲ್ಲ. ಅವ್ರ ಕೆಲಸ ಬಿಟ್ಟು ನಮಗೆಲ್ಲ ಮಾಡಿಕೊಡ್ತಾರೆ ಅಂದರೆ. ಆಮೇಲೆ ಫ್ರೆಂಡ್ಸ್, ನನ್ನ ಚಾನಲ್ನು ನಾನು ಚೆಕ್ ಮಾಡಿಸ್ಕೊಂಡೆ, ಅವರು ನನಗೆ ಒಂದು ಸಜೆಷನ್ ಕೊಟ್ಟಿದ್ದಾರೆ ಫ್ರೆಂಡ್ಸ್, ಅದನ್ನು ನಾನು ನಿಮ್ಮ ಹತ್ರ ಹಂಚ್ಕೊತೀನಿ. ಆಮೇಲೆ ಫ್ರೆಂಡ್ಸ್, ಅವರು ಎಲ್ಲ ರೀತಿ ವೀಡಿಯೋನು ಮಾಡಿದ್ದಾರೆ ಫ್ರೆಂಡ್ಸ್. ಯೂಟ್ಯೂಬ್ ಯಾವ ಥರ ಓಪನ್ ಮಾಡ್ಕೋಬೇಕು, ತಮ್ನಲ್ಲಿ ಯಾವ ಥರ ಹಾಕಬೇಕು, ಮತ್ತು ಯೂಟ್ಯೂಬಲ್ಲಿ ಯಾವ ಥರ ವೀಡಿಯೋ ಹಾಕಬೇಕು, ಏನೆಲ್ಲ ಮಾಡಬೇಕು, ಯಾವ ಥರ ವೀಡಿಯೋನ ಹಾಕಬಾರ್ದು, ಅದೊಂದು ನನಗೆ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್. ನಾನು ಏನೇ ಬ್ಯುಸಿ ಇದ್ರೂ ಅವ್ರ ವೀಡಿಯೋನ
ಮಧ್ಯೇನಾದರೂ ಸ್ವಲ್ಪ ನೋಡ್ತಾ ಇರ್ತೀನಿ, ಯಾಕಂದರೆ ಅವ್ರು ಅಷ್ಟು ಒಳ್ಳೆ ಸಜೆಷನ್ನ ಕೊಡ್ತಾರೆ. ಈಗ ನೋಡಿ ಫ್ರೆಂಡ್ಸ್, ಒಬ್ಬರು ಯಾರಾದರೂ ಚೆನ್ನಾಗಿ ಮುಂದೆ ಬಂದರು ಅಂದರೆ ನೋಡಿ ಫ್ರೆಂಡ್ಸ್, ಒಬ್ಬರು ಯೂಟ್ಯೂಬರ್ಸು ಮಧುಗೌಡ ಅವ್ರ ಬಗ್ಗೆ ನೋಡಿದ್ರೆ ಮೊನ್ನೆ ಒಂದು ವೀಡಿಯೋ ಮಾಡಿದರು. ಅವರು ಇವಾಗಿನ 25 ಇಯರ್ಸು 50 ವರ್ಷಕ್ಕೆ ಮಾಡೋ ಶೋಕಿಲ್ಲ ಈಗಲೇ ಮಾಡಿದ್ದಾರೆ ಫ್ರೆಂಡ್ಸ್. ಅದು ತಪ್ಪು. ಯಾಕೆ ಗೊತ್ತಾ, ಅವರು ನೋಡಿ ಮಧುಗೌಡ ಮತ್ತು ಅವರು ಬ್ರದರ್ ಮದನ್ನು ನೋಡಿ ಅವರೆಲ್ಲ ಒಳ್ಳೆ ಎಜುಕೇಟೆಡು. ಇನ್ನು ನಿಖಿಲು ನಿಶಾ ಅವರು ಅಷ್ಟೇ. ನಿಶಾ ಇನ್ನೂ ಓದ್ತಾ ಇದೆ. ಅವರು ನಿಖಿಲ್ ಬ್ರದರ್ ಇದ್ದಾರಲ್ಲ ಅವರು ಅಷ್ಟೇ. ಅವರು ಎಷ್ಟು ಕಷ್ಟಪಟ್ಟು ಚೆನ್ನಾಗಿದ್ದಾರೆ ನೀವೇ ಯೋಚನೆ ಮಾಡಿ. ಈಗ ನಾವು ಸುಮ್ಮನೆ ಅವರು ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂತ ನಾವು ಅನ್ನೋದಲ್ಲ ಫ್ರೆಂಡ್ಸ್. ಅವರು ಅದರಿಂದ ಎಷ್ಟು ಕಷ್ಟಪಟ್ಟಿರ್ತಾರೆ, ಇವಾಗ ಚೆನ್ನಾಗಿದ್ದಾರೆ ಅಂದರೆ ಅವ್ರಿಗೆ ನೋಡಿ ಮಧುಗೌಡ ಅವ್ರ ತಂದೆ ಮನೇಲೂ ಚೆನ್ನಾಗಿದ್ದಾರೆ, ಇವರು ಚೆನ್ನಾಗಿದ್ದಾರೆ. ಅದಕ್ಕೆ ಸುಮ್ಮನೆ ಅವ್ರು ಯಾರೋ ಯೂಟ್ಯೂಬರ್ಸು ಅವ್ರನ್ನಿಗೆ ಲೈಕ್ ಮಾಡ್ತೀರಿ, ಅವ್ರಿಗೆ ನೋಡ್ತೀರಿ ವೀಡಿಯೋನ ಅಂತೆಲ್ಲ ಮೊನ್ನೆ ಮಾತಾಡಿದ್ರು ಫ್ರೆಂಡ್ಸ್. ನಾನು ಒಂದು ವೀಡಿಯೋನ ನೋಡಿದೆ, ಅದು ತಪ್ಪು. ಯಾಕೆ ಗೊತ್ತಾ ಫ್ರೆಂಡ್ಸ್, ನೋಡಿ ಅವರು ಕಷ್ಟಪಟ್ಟು ಮುಂದೆ ಬಂದಿರೋದನ್ನು ನಾವು ಅವ್ರು ಸ್ಟೈಲ್ ಮಾಡ್ತಾರೆ ನೋಡಿ ಫ್ರೆಂಡ್ಸ್, ನಾವು ಮಾಡಿ ನೀವು ಮಾಡಿ ಯಾರ್ಯಾಕೆ ಕೇಳ್ತಾರೆ. ಸ್ವಲ್ಪ ಜನ ಯೂಟ್ಯೂಬರ್ಸ್ ಈ ಥರ ಇವ್ರ ಬಗ್ಗೆ ಮಾತಾಡೋದು ಇದರಲ್ಲೆಲ್ಲ ವೀಡಿಯೋ ಮಾಡಿದ್ದಾರೆ ಫ್ರೆಂಡ್ಸ್. ನಾನು ಮಧುಗೌಡ ಅವ್ರ ಬಗ್ಗೆ ನಾನು ಅವರ ಚಾನಲ್ ಅವ್ರ ವೀಡಿಯೋನ ಫ್ರೆಂಡ್ಸ್ ನಾನು ಟೈಮ್ ಇದ್ದಾಗ ನೋಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಈ ವಯಸ್ಸಲ್ಲಿ ಮಾಡದೇ ಇರೋದನ್ನ ಬೇರೆ ವಯಸ್ಸಲ್ಲಿ ಮಾಡೋಕ್ಕಾಗುತ್ತಾ? ಅವರು ಜಸ್ಟ್ ಮದುವೆ ಆಗಿದ್ದಾರೆ, ಮತ್ತು ಅವರು ಅನುಕೂಲವಾಗೂ ಇದ್ದಾರೆ ಫ್ರೆಂಡ್ಸ್. ಅವ್ರೇನು ಯಾರ ಹತ್ರ ಬೇಡಕ್ಕೆ ಬಂದಿಲ್ಲ. ಅವ್ರ ಟ್ಯಾಲೆಂಟ್ ಏನಿದೆ ಅದನ್ನು ಮಾಡ್ತಾಯಿದ್ದಾರೆ. ಅವರೊಬ್ಬರು ಇವಾಗ 3 ಲಕ್ಷ ಕೊಟ್ಟು ಅದು ಓಪನ್ ಮಾಡ್ತಾಯಿದ್ದಾರೆ. 25 ವರ್ಷಕ್ಕೆ 50 ವರ್ಷದ್ದೆಲ್ಲ ಶೋಕಿ ಮಾಡ್ತಾಯಿದ್ದಾರೆ ನೋಡಿ ಫ್ರೆಂಡ್ಸ್. ಅವ್ರವ್ರ ಸ್ಟಾರು ಅವ್ರವ್ರ ಹಣೆ ಬರ. ನಾವು ತಂದಿರೋದು ನಮಗೆ ಅವ್ರು ತಂದು ನೋಡಿ, ಅವ್ರಿಗೆ ದೇವರು ಚೆನ್ನಾಗಿಟ್ಟಿದ್ದಾನೆ, ಮಾಡಲಿ ಬಿಡಿ, ಅದಕ್ಕೇನು. ಅವರು ಕಷ್ಟಪಡ್ತಾ ಇದ್ದಾರಲ್ಲ. ಇವಾಗ ನೋಡಿ, ಅವ್ರ ಗಂಡನ ಮನೇಲೂ ಚೆನ್ನಾಗಿದ್ದಾರೆ, ಅವ್ರ ತಂದೆ ಮನೇಲೂ ಚೆನ್ನಾಗಿದ್ದಾರೆ, ಅವ್ರ ಬ್ರದರು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಇನ್ನು ಅವರು ನಿಶಾ ಇದ್ದಾರಲ್ಲ, ಅವರು ಅತ್ತಿಗೆ ನಾದಿನಿ ಅಂತೂ ತುಂಬ ಚೆನ್ನಾಗಿದ್ದಾರೆ ಫ್ರೆಂಡ್ಸ್. ನನಗೆ ಅವ್ರನ್ನ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ನಾನು ಒಂದೊಂದ್ಸರಿ ಕಮೆಂಟ್ ಹಾಕಿರ್ತೀನಿ, ಪಾಪ ಅವ್ರಿಗೆ ಎಷ್ಟೊಂದು ಕಮೆಂಟ್ ಬರುತ್ತೆ. ನಾನೇನು ಅವ್ರು ಓದಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋಲ್ಲ ಫ್ರೆಂಡ್ಸ್, ಯಾಕಂದರೆ ಒಂದೊಂದು ಸಲ ನನಗೆ ನೋಡುವಾಗ ಕಮೆಂಟ್ ಹಾಕ್ತೀನಿ. ಆಮೇಲೆ ಈ ನಡುವೆ ಫ್ರೆಂಡ್ಸ್ ನೋಡಿ, ಅವ್ರದ್ದು ಸ್ಯಾರಿ ಎಲ್ಲ ಒಂದೇ ಥರ, ಡ್ರೆಸ್ ಒಂದೇ ಥರ, ನನಗಂತೂ ತುಂಬಾ ಖುಷಿ ಆಗುತ್ತೆ ಅದನ್ನು ನೋಡಿ. ಇನ್ನು ಅವರು ಗೋಲ್ಡ್ ಅಂಗಡಿಲಿ ಇದೆಲ್ಲನೂ ಫೋಟೋ ಮತ್ತು ವೀಡಿಯೋ ಎಲ್ಲ ಅದನ್ನು ನಾನು ನೋಡ್ತಾ ಇರ್ತೀನಿ. ಅದಕ್ಕೋಸ್ಕರ ಅವ್ರನ್ನೇ ನೋಡ್ತೀರಾ ಜನ, ನಮ್ಮನ್ನು ನೋಡಲ್ಲ, ನಮ್ಮನ್ನು ಸಪೋರ್ಟ್ ಮಾಡಲ್ಲ ಫ್ರೆಂಡ್ಸ್. ಇದು ಸೋಷಿಯಲ್ ಮೀಡಿಯಾ, ಯಾರು ಬೇಕಾದರೂ ಯೂಸ್ ಮಾಡ್ಕೋಬೋದು ಒಳ್ಳೆ ತಂದಲ್ಲಿ. ಎಷ್ಟೋ ಜನ ಕೆಟ್ಟತನದಲ್ಲಿ ಯೂಸ್ ಮಾಡ್ಕೊತಾ ಇದ್ದಾರೆ. ಹಂಗಾಗಿ ಫ್ರೆಂಡ್ಸ್, ನಾವು ಯಾವತ್ತೇ ಆಗಲಿ ಯಾರ ಬಗ್ಗೆ ಮಾತಾಡಬಾರ್ದು. ನಮಗೇನು ಬರುತ್ತೋ ಅದರಲ್ಲಿ ನಾವು ಯೋಚನೆ ಮಾಡಬೇಕೇ ಹೊರತು ಅವ್ರು ಆ ಥರ ಮಾಡ್ತಾರೆ, ಇವ್ರು ಆ ಥರ ಮಾಡ್ತಾರೆ. ನಾನು ಒಂದು ವೀಡಿಯೋನ ನೋಡಿದೆ, ಅವರು ಲೇಡೀಸ್ ಅವ್ರದ್ದು ನನಗೆ ಹೆಸರು ಗೊತ್ತಾಗ್ತಾಯಿಲ್ಲ ಫ್ರೆಂಡ್ಸ್. ಅವರು ತಮ್ನಲ್ಲಿ ಮಧುಗೌಡ ಮತ್ತು ಇವ್ರದ್ದು ಎಲ್ಲರನ್ನೂ ತಮ್ನಲ್ಲಿ ಹಾಕಿದ್ರಲ್ಲ, ಅವಾಗೇ ನನಗೆ ಗೊತ್ತಾಗಿ ನಾನು ಆ ವಿಡಿಯೋ ನೋಡಿದೆ. ಇದೇನಪ್ಪ ಅವ್ರದ್ದು ಫೋಟೋ ಇದೆ, ಇವ್ರದ್ದು ವೀಡಿಯೋ ಐತಲ್ಲ ಅಂತ ಆವಾಗ ನೋಡಿದಾಗಲೇ ನನಗೆ ಗೊತ್ತೆ ಫ್ರೆಂಡ್ಸ್. ಇವಾಗ ನೋಡಿ, ಸಾವಿರಾರು ಗಟ್ಟಲೆ ವ್ಯೂಸ್ ಬರ್ತಾ ಇರುತ್ತೆ ಫ್ರೆಂಡ್ಸ್. ನೋಡಿ, ನನಗೆ ಆವಾಗ ಕಾಂತಾರ ಫಿಲಮ್ ಬಗ್ಗೆ ಮಾತಾಡಿದ್ದಕ್ಕೆ ಒಂದು ದಿನಕ್ಕೆ ನನ್ನ 2 ವೀಡಿಯೋನೂ 5,000 ಸಾವಿರ ಜನ ನೋಡಿದರು, 5,000 ಜನ ನೋಡಿದರು. ನನ್ನ ಈ ಚಾನಲ್ ಓಪನ್ ಆದಮೇಲೆ ಫ್ರೆಂಡ್ಸ್, ನಾನೀಗ ಕನ್ನಡ ಕ್ರಿಯೇಟರ್ ಅಂತ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀನಲ್ಲ, ಅವರೇ ನನ್ನ ಚಾನಲ್ ಚೆಕ್ ಮಾಡೋಕ್ಕೆ ಕೊಟ್ಟಾಗ ಅವ್ರು ಹೇಳಿದ್ದು, ನಿಮ್ಮದೇ ಒಂದು ವೀಡಿಯೋ 26,000 ಜನ ನೋಡಿದ್ದಾರೆ ಅಂತ. ನಾನು ಅದುವರೆಗೂ ನನ್ನ ಚಾನಲಲ್ಲಿ 26,000 ಜನ ನೋಡಿದ್ದಾರೆ ಅಂತಲೇ ನೋಡಲಿಲ್ಲ ಫ್ರೆಂಡ್ಸ್. ನನಗೂ ನೋಡಿ ಇವಾಗ 600, 500, 200, 100 ಈ ಥರ ವ್ಯೂಸ್ ಬರುತ್ತೆ ಫ್ರೆಂಡ್ಸ್. ನೋಡಿ, ಈಗ ಯೂಟ್ಯೂಬ್ ಚಾನಲ್ ಮುಂದುವರೆದಿದೆ, ಜನ ನೋಡ್ತಾರೆ. ನಾವು ವೀಡಿಯೋ ಮಾಡಬೇಕಲ್ಲ, ನಾವು 3 ದಿವ್ಸಕ್ಕೊಂದು 6 ದಿವ್ಸಕ್ಕೊಂದು ಮಾಡಿಬಿಟ್ಟು ನನಗೆ ವ್ಯೂಸ್ ಬರಲಿಲ್ಲ, ಅದು ಬರಲಿಲ್ಲ, ಇದು ಬರಲಿ ಫ್ರೆಂಡ್ಸ್. ಇದು ನನ್ನ ಚಾನಲ್ ನಾನು ಓಪನ್ ಮಾಡ್ಕೊಳಕ್ಕೆ ನನಗೊಂದು ಖುಷಿ ಇತ್ತು. ಇನ್ನು ನಾನು ಆಫೀಸಲ್ಲಿ ಕೆಲಸ ಮಾಡುವಾಗ ನಮ್ಮ ಸರ್ ಒಬ್ಬರು ಯಾವಾಗಲೂ ಹೇಳ್ತಾಯಿದ್ರು, ಏಮ್ಮ ನೀನು ಫೇಸ್ಬುಕ್ಕಲ್ಲಿ ಈ ಥರ ಅಡುಗೆ ಮಾಡೋದೆಲ್ಲನ ಹಾಕ್ತೀಯಾ, ಮತ್ತು ಈ ವಿಡಿಯೋನೆಲ್ಲ ಹಾಕ್ತೀನಿ, ಇದನ್ನೇ ನೀನು ಯೂಟ್ಯೂಬ್ ಚಾನಲಲ್ಲಿ ಹಾಕ್ಬೋದಲ್ಲಮ್ಮ ಏಮ ಅಂತ ನನಗೊಬ್ಬರು ಸರ್ ಇದ್ದಾರೆ ಫ್ರೆಂಡ್ಸ್. ಅವ್ರು ತುಂಬ ಒಳ್ಳೆಯವರು. ಅವರು ಎಲೆಕ್ಟ್ರಿಕಲ್ ಮ್ಯಾನೇಜರು. ಅವ್ರು ನನಗೆ ಯಾವಾಗಲೂ ತಮಾಷೆ ಮಾಡ್ತಾಯಿದ್ರು. ನಾನು ಇದರಲ್ಲಿ ಫೇಸ್ಬುಕ್ಕಲ್ಲಿ ಹಾಕ್ತಾಯಿದ್ನಲ್ಲ, ಅವಾಗ ನೋಡಿ ಇದು ಮಾಡ್ತಾಯಿದ್ರು. ಆಗ ನಾನು ಚಾನಲ್ ಓಪನ್ ಮಾಡ್ಕೊಂಡಿದ್ದೆ. ಅದೇನೋ ಫ್ರೆಂಡ್ಸ್, ನಂದು ಆವಾಗಿಂದ ಇಲ್ಲಿ ತನಕ ಚಾನಲ್ ಇದ್ದಿದ್ರೆ ಇನ್ನೂ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ನನಗಾಗ ತಮ್ಮನಲ್ಲಿ ಹಾಕೋಕ್ಕೆ ಬರ್ತಿರ್ಲಿಲ್ಲ, ನಿಮ್ಮ ಹತ್ರ ಏನಕ್ಕೆ ಸುಳ್ಳು ಹೇಳಬೇಕು. ಇದೇ ಥರ ಈಗ ಫ್ರೆಂಡ್ಸ್, ನಾನು ಎಷ್ಟೊಂದು 3/4% ಯೂಟ್ಯೂಬಲ್ಲಿ ಯಾವ ಥರ ಎಡಿಟ್ ಮಾಡೋದು, ಯಾವ ಥರ ತಮ್ಮನಲ್ಲಿ ಹಾಕೋದು ನಂಗೆ ಬರೋಷ್ಟು ಫ್ರೆಂಡ್ಸ್. ನಾನು ಎಲ್ಲನೂ ಕಲ್ತಿದ್ದೀನಿ ಅಂತ ಹೇಳಲ್ಲ. ಮತ್ತು ಫ್ರೆಂಡ್ಸ್, ವೀಡಿಯೋನ ಕಟ್ ಮಾಡಿ ಹಾಕೋದು, ವೀಡಿಯೋದು ಮತ್ತು ವಾಯ್ಸ್ ಓವರ್ ಕೊಡೋದು, ಇದನ್ನೆಲ್ಲ ನಾನು ಪೂಜೆಗೆಲ್ಲ ಆಗಂತ ಇದ್ರಲ್ಲ ಅವ್ರ ಹತ್ರ ಕಲಿತೆ. ಇನ್ನು ತಮ್ಮನಲ್ಲಿ ಹಾಕೋದೆಲ್ಲ ನನ್ನ ಫ್ರೆಂಡ್ ಹತ್ರ ಕಲಿತೆ. ಇನ್ನು ಫ್ರೆಂಡ್ಸ್, ಲೈವ್ ಬರೋದು ಇದನ್ನೆಲ್ಲನೂ ನಾನು ನನ್ನ ಫ್ರೆಂಡ್ಸ್ ಹತ್ರನೇ ಕಲ್ತ್ಕೊಂಡೆ ಫ್ರೆಂಡ್ಸ್. ಅದೊಂದು ನನಗೆ ಖುಷಿ. ಇನ್ನು ಇವ್ರ ಬಗ್ಗೆ ಮಾತಾಡೋಣ ಬನ್ನಿ. ಹಂಗೆ ಮಧುಗೌಡ ಅವ್ರ ಬಗ್ಗೆ ಈ ಥರ ಎಲ್ಲ ಒಂದು ವೀಡಿಯೋ ಹಾಕಿದ್ರು, ಅದನ್ನು ನಾನು ನೋಡಿದೆ ಫ್ರೆಂಡ್ಸ್. ಯಾರೇನು ಅವ್ರೇನು ತಲೆ ಕೆಡಿಸ್ಕೊಳ್ಳೋದು, ನಾನೇನು ಹೇಳ್ತೀನಿ ಗೊತ್ತಾ, ನಾವು ಒಬ್ಬರ ಬಗ್ಗೆ ಮಾತಾಡಬಾರ್ದು. ಮಾಡಲಿ ಬಿಡಿ, ಚಿಕ್ಕ ವಯಸ್ಸು, ಇವಾಗ ಮಾಡದೇ ಇರೋ ಶೋಕಿ ಇನ್ಯಾವಾಗ ಮಾಡಬೇಕು. ಅವ್ರಿಗೆ ದೇವ್ರು ಕೊಟ್ಟಿದ್ದಾನೆ ಮಾಡ್ತಾರೆ. ಅದೇನೋ ಗಾದೆ ಇಲ್ವ ಫ್ರೆಂಡ್ಸ್, ಇವಾಗ ಒಂದು ಗಾದೆ ಹೇಳ್ತಾರೆ ಹಳ್ಳಿ ಕಡೆ, ನವಿಲು ಕುಣಿತು ಅಂತ ಕೆಂಬೂತ ಪುಕ್ಕ ತರ್ಕತ್ತಂತೆ.
ನವಿಲಿಗೆ ಕುಣಿಯೋದು ಶಕ್ತಿ ಕೊಟ್ಟಿದ್ದಾನೆ, ಅದು ಕುಣಿಯುತ್ತೆ, ಅದಕ್ಕೆ ಕೆಂಬುತ ಯಾಕೆ ಕತ್ತರ್ಕೋಬೇಕು? ಅದು ನಾನು ಒಪ್ಪಲಿಲ್ಲ ಫ್ರೆಂಡ್ಸ್. ನಾನು ನೋಡಿದೆ ವೀಡಿಯೋನ ಅಷ್ಟೇ. ಈಗೇನು ಅವರೇನು ನನ್ನ ವೀಡಿಯೋ ನೋಡಿ ಕಮೆಂಟ್ ಹಾಕಿದ್ರು ನನಗೇನಿಲ್ಲ. ನಾವ್ಯಾಕೆ ಅವ್ರ ಬಗ್ಗೆ ಮಾತಾಡಬೇಕು? ಅವ್ರು ದುಡಿತಾರೆ, ಅವ್ರು ಸಂಪಾದನೆ ಮಾಡ್ತಾರೆ, ಅವ್ರು ಶೋಕಿ ಮಾಡ್ತಾರೆ, ಚೆನ್ನಾಗಿರಲಿ ಬಿಡಿ. ಅವ್ರೇನು ಯಾರನ್ನಾದ್ರೂ ವೀಡಿಯೋದಲ್ಲಿ ಬೈದಿದ್ದಾರಾ, ಯಾರನ್ನಾದ್ರೂ ಏನಾದರೂ ಅಂದಿದ್ದಾರಾ? ಅವ್ರು ಶೋಕಿ, ಅವ್ರು ಮಾಡ್ತಾರೆ, ಅವ್ರು ದುಡಿತಾರೆ. ಹಂಗಾಗಿ ಫ್ರೆಂಡ್ಸ್, ನನಗೆ ಹೇಳ್ಬೇಕು ಅನ್ನಿಸ್ತು. ನಾನು ಆ ವಿಡಿಯೋ ನೋಡಿದಾಗ ನನಗೊಂಥರ ಬೇಜಾರಾಯ್ತು, ಇದೇನಪ್ಪ ಈ ಥರ ಅಂತ. ಅದಕ್ಕೆ ಕೇಳಿದೆ ಅಷ್ಟೇ. ಅವ್ರ ವೀಡಿಯೋ ನಾನು ಎಷ್ಟೊಂದು ನೋಡಿದ್ದೀನಿ. ನಾವು ಯಾವಾಗಾದರೂ ಕಮೆಂಟ್ ಹಾಕ್ತೀವಿ ಫ್ರೆಂಡ್ಸ್. ಇನ್ನು ಅವರು ಮದನ್ ಅಂತ ಇದ್ದಾರಲ್ಲ, ಅವರು ತುಂಬ ಚೆನ್ನಾಗಿ ವೀಡಿಯೋನ ಮಾಡ್ತಾರೆ. ಅವರು ಮಂಡ್ಯ ಸೈಡ್ ಹಳ್ಳಿ, ನಮ್ಮ ಥರ ಹಳ್ಳಿ ಭಾಷೆ ಮಾತಾಡ್ತಾರಲ್ಲ, ನನಗದು ತುಂಬಾ ಇಷ್ಟ ಅವ್ರದ್ರಲ್ಲಿ ಫ್ರೆಂಡ್ಸ್. ಏನು ಗೊತ್ತಾ, ಅವರು ಎಜುಕೇಷನು ಓದಿದ್ದಾರೆ ಚೆನ್ನಾಗಿ. ಇನ್ನು ಮದನ್ ಇದ್ದಾರಲ್ಲ, ಅವರು ಮದನ್ ಗೌಡ, ಅವರು ಇಂಜಿನಿಯರ್ ಓದಿದ್ದಾರಂತೆ, ಇವರು ಡಿಗ್ರಿ ಓದಿರ. ಆದ್ರೂ ನೋಡಿ ಅವರು ಮಂಡ್ಯ, ಮೈಸೂರು, ನಮ್ಮದು ಫ್ರೆಂಡ್ಸ್ ಹಾಸನದ ಹತ್ರ ಹೊಳೆನರಸೀಪುರ, ಹಳ್ಳಿ ಸೊಗಡು ಭಾಷೆನ ಅವರು ಚಾನಲಲ್ಲಿ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಗೊತ್ತಾ. ಅದು ಕೇಳೋಕ್ಕೆ ಒಂಥರ ಚೆಂದ ನನಗೆ. ಮಧು ಗೌಡ ಆಗಿರ್ಬೋದು, ಆಮೇಲೆ ನಿಖಿಲ್ ಇರ್ಬೋದು, ನಿಖಿಲ್ ಬ್ರದರ್ ಇರ್ಬೋದು, ನಿಶಾನು ಅಷ್ಟೇ, ಎಲ್ಲನೂ ನಾರ್ಮಲಾಗಿ ಮಾತಾಡುತ್ತೆ. ಅವ್ಳಿಗೆ ಇನ್ನೂ ಚಿಕ್ಕ ಏಜು, ಚಿಕ್ಕ ಹುಡುಗಿ, ಕಾಲೇಜ್ಗೆ ಹೋಗ್ತಾಯಿದೆ. ನನಗೂ ಅವಳ ಮಾತು ಇಷ್ಟ. ಮತ್ತು ಮದನ್ ಗೌಡ ಬ್ರದರ್ ಇರಲ್ಲ, ಅವ್ರ ಮಾತು ಇಷ್ಟ. ನೋಡ್ತಾ ಇರ್ತೀನಿ ಫ್ರೆಂಡ್ಸ್ ಟೈಮ್ ಇದ್ದಾಗ. ನೋಡಿ, ಯಾವುದಾದ್ರೂ ಒಂದು ನಮಗೆ ಕೇಳೋಕ್ಕೆ ಇಷ್ಟ ಆದ್ರೇ ನಾವು ನೋಡೋದು. ಅದರಲ್ಲಿ ನಾವು ಮಾತಾಡೋದೇನೈತೆ ನೋಡಬೇಕು, ಖುಷಿಪಡಿ. ಏನು 5 ನಿಮಿಷ ನೋಡ್ತೀವಿ, ಅವ್ರವ್ರ ಸ್ಟಾರ್ ಅವ್ರಿಗೆ. ಇನ್ನು ಇವರು ಫ್ರೆಂಡ್ಸ್ ಕನ್ನಡ ಗೈಡ್ ಕ್ರಿಯೇಟರ್ ಅಂತ ಹೇಳಿದ್ನಲ್ಲ, ಬನ್ನಿ ನಾನು ಅವ್ರ ಬಗ್ಗೆ ಮಾತಾಡೋಕ್ಕೆ ಮಾತಾಡಬೇಕು ಅನ್ನಿಸ್ತು, ಮಾತಾಡಿದೆ. ಇನ್ನು ಫ್ರೆಂಡ್ಸ್, ಅವ್ರಿಗೆ ನಾನು ನಂಬರ್ ಕೊಟ್ಟಾಗ ನಾನು ಫೋನ್ ಮಾಡಿದೆ, 2-3 ಸಲ ಫೋನ್ ಮಾಡಿ ಮಾತಾಡಿದೆ. ಈಗ ಫ್ರೆಂಡ್ಸ್ ಜಸ್ಟ್ ಒಂದು 1 ಮಂತ್ ಆಯಿತು, 20 ಡೇಸ್ ಆಯಿತು ಗೊತ್ತಿಲ್ಲ. ಆವಾಗ ನಾನು ಫೋನ್ ಮಾಡಿದೆ, ಸರ್ ನಮಸ್ಕಾರ ಸರ್. ಅವರು ಫ್ರೆಂಡ್ಸ್ ನೋಡಿ, ನಾನು 2 ಸಲ ಫೋನ್ ಮಾಡಿದ್ದೆ. ನಂಗೆ ಅದೇನೇ ತುಂಬಾ ಖುಷಿಯಾಗಿದ್ದು. ಒಬ್ಬ ವ್ಯಕ್ತಿ ಫೋನ್ ಮಾಡಿದ ತಕ್ಷಣ ಅವ್ರ ನೇಮ್ನ ಕಂಡು ಹಿಡಿತಿರಲ್ಲ, ಅದು ಅವರ ಒಳ್ಳೆ ಗುಣ. ನೀವು ಹೇಮಾ ತಾನೆ ಅಂತ ಹೇಳಿದ್ರು, ನನಗಂತೂ ತುಂಬಾ ಖುಷಿ ಆಯಿತು ಫ್ರೆಂಡ್ಸ್. ಹೌದು ಸರ್, ನಾನು ಹೇಮಾ ಕನ್ನಡ ಚಾನಲ್ಲು, ನಾನೇ ನಿಮ್ಮ ಹತ್ರ ಮಾತಾಡಬೇಕಲ್ಲ ಸರ್, ಒಂದು 2 ನಿಮಿಷ ಮಾತಾಡ್ಬೋದಾ ಸರ್ ಅಂದೆ. ಮಾತಾಡಿ, ಪರವಾಗಿಲ್ಲ. ಏನಿಲ್ಲ ಸರ್, ನಂದು 1 ಇಯರು ಇನ್ನೇನು ಬಂದರೆ ಆಯಿತು. ಈ ಥರ ಆಫ್ ಮಾನಿಟೈಸೇಷನ್ ಆಗಿದೆ, ಈ ಥರ 2,500 ಅಷ್ಟೇ ಸರ್ ನಂದು ವಾಚ್ ಅವರ್ಸು. ಈ ಥರ ಸಬ್ಸ್ಕ್ರೈಬರು ಯಾರ ಥರ ಸಬ್ಸ್ಕ್ರೈಬ್ ಮಾಡಿಸ್ಕೊಂಡಿದ್ರ ಅಂದರೆ, ಇಲ್ಲ ಸರ್ ನನಗೆ ಅದೇನೂ ಗೊತ್ತಿಲ್ಲ, ನಾನು ಮಾಡಿಸ್ಕೊಂಡಿಲ್ಲ. ನಾನು ಹಂಗೆ ಚಾನಲ್ ಮಾಡ್ತಾಳೆ ಈಗ ನನಗೆ ಸಬ್ಸ್ಕ್ರೈಬರ್ ಬಂದೋದ್ರು ಸರ್, ಈ ಥರ ಆಯಿತು ಅಂದೆ. ಆಮೇಲೆ ಚಾನಲ್ ಚೆಕ್ ಮಾಡಿದೆ. ಆಮೇಲೆ ನೋಡಿ ಫ್ರೆಂಡ್ಸ್, ಅವರು 1-2 ದಿವಸ ಆದಮೇಲೆ ಟೈಮ್ ಕೊಡಿ, 1-2 ದಿವಸ ಬಿಜಿ ಇದ್ದೀನಿ. ಅದಕ್ಕೆ ನಾನು ಅವ್ರಿಗೆ ಫ್ರೆಂಡ್ಸ್ ಡೈರೆಕ್ಟಾಗಿ ಓಪನ್ ಆಗಿ ಹೇಳಿದೆ, ಸರ್ ನನಗೆ ಏನು ಅರ್ಜೆಂಟ್ ಇಲ್ಲ, ನೀವು 4-5 ಡೇಸ್ ಆದಮೇಲೆ ನನ್ನ ಚಾನಲ್ನ ಚೆಕ್ ಮಾಡಿಕೊಡಿ ಅಂತ ಹೇಳಿದೆ. ಅದಕ್ಕೆ ಫ್ರೆಂಡ್ಸ್ ಅವರು ಒಂದು 3 ಡೇಸ್ ಆದಮೇಲೆ ಫೋನ್ ಮಾಡಿದ್ದಾರೆ. ನಾನು ಮೀಟಿಂಗಲ್ಲಿದ್ದಾಗ ಫೋನ್ ತೆಗೆದ್ರೆ. ಆಮೇಲೆ ಫ್ರೆಂಡ್ಸ್ ನಾನೇ ಮಾಡಿದೆ, ಸರ್ ಏನಾಯಿತು ಸರ್, ಏನು ಅಂತ ಹೇಳ್ಕೆ ಫ್ರೆಂಡ್ಸ್. ಬನ್ನಿ ಇವಾಗ ನನ್ನ ಚಾನಲ್ ಬಗ್ಗೆ ಅವ್ರು ಏನು ಹೇಳಿದ್ರು ಗೊತ್ತಾ, ಬೇರೆ ಯಾವುದು ನಿಮ್ಮ ಚಾನಲಲ್ಲಿ ಪ್ರಾಬ್ಲಮ್ ಇಲ್ಲ, ತಮ್ನಲ್ನ ಇನ್ನೂ ಚೆನ್ನಾಗಿ ಹಾಕಿ ಅವರು ನನಗೆ ಕೊಟ್ಟಿದ್ದು. ಆಮೇಲೆ ಫ್ರೆಂಡ್ಸ್ 159 ರುಪೀಸ್ನ ನಾನು ಅವ್ರ ಅಕೌಂಟ್ಗೆ ಹಾಕಿದೆ. ಯಾಕಂದರೆ ನಿಮಗೂ ಬೇಕು ಅಂದರೆ ಫ್ರೆಂಡ್ಸ್ ಚೆಕ್ ಮಾಡ್ಕೋಬೇಕು ಅಂದರೆ ಅಮೌಂಟ್ ಎಷ್ಟಾಗುತ್ತೋ ಏನೋ ಅಂತ ನೀವು ಟೆನ್ಷನ್ ಮಾಡ್ಕೊಬಾರಲ್ಲ. ಅದಕ್ಕೆ ನಾನು ಅಮೌಂಟ್ ವಿಷಯ ಹೇಳ್ತಾ ಇದ್ದೀನಿ. 159, 116 ಕಳಿ ₹1 ಕಮ್ಮಿ. ಇದೇ ನಂಬರು ಅವ್ರು ಕೊಟ್ಟಿದ್ದಾರಲ್ಲ, ಅದೇ ನಂಬರು, ಅದು ಹಾಕಿದೆ. ಆಮೇಲೆ ಚೆಕ್ ಮಾಡಿ, ಏನೂ ಪ್ರಾಬ್ಲಮ್ ಇಲ್ಲ, ನೀವು ಮಾಡ್ಕೊಂಡೋಗಿ ನಿಮ್ಮ ಚಾನಲ್ನ. ತಮ್ನಲ್ನ ಸ್ವಲ್ಪ ಇನ್ನೂ ಚೆನ್ನಾಗಿ ಹಾಕಿ ಸರ್. ಈ ಥರ ಹಿಂಗೊಂದು ವರ್ಷ ಏನಿಲ್ಲ, ಅದು 365 ದಿನದ ಒಳಗಿದ್ರೆ ಅದು ವಾಚ್ ಅವರ್ಸ್ ಹೋಗಿರುತ್ತೆ, ಪರವಾಗಿಲ್ಲ, ಆರಾಮಾಗಿ ಮಾಡಿ. ನೀವು ಸಬ್ಸ್ಕ್ರೈಬರ್ನ ಎಲ್ಲೂ ದುಡ್ಡು ಕೊಟ್ಟು ಮಾಡಿಸ್ಕೊಂಡಿಲ್ವ ಅಂದರೆ, ಇಲ್ಲ ಸರ್ ಅದೇ ಸಬ್ಸ್ಕ್ರೈಬರ್ ನನಗಾಗಿರೋದು, ಈ ಥರ ಸರ್ ಅದೇ. ಆಗ ಫ್ರೆಂಡ್ಸ್ ನನಗೆ ಸ್ವಲ್ಪ ಸಮಾಧಾನ ಆಯಿತು. ನಾನೇನು ಅಂದ್ಕೊಬಿಟ್ಟಿದ್ದೆ, 1 ವರ್ಷದೊಳಗೆ ಮಾನಿಟೈಸೇಷನ್ ಆಗಲಿಲ್ಲ ಅಂದರೆ ಇದೆಲ್ಲ ಹೋಗುತ್ತೇನೋ ಹಂಗೆ ಹಿಂಗೆ ಅಂತ ಅಂದ್ಕೊಂಡು ಭಯ ಆಗಿತ್ತು. ಇನ್ನು ಫ್ರೆಂಡ್ಸ್, ಆ ವ್ಯಕ್ತಿ ಎಷ್ಟು ಜನಕ್ಕೆ ಫೋನ್ ಮಾಡಿ ಎಷ್ಟು ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ ಗೊತ್ತಾ. ಯೂಟ್ಯೂಬಲ್ಲಿ ಫ್ರೆಂಡ್ಸ್ ಇದೇ ಫಸ್ಟ್ ನಾನು ನೋಡ್ತಾ ಇರೋದು. ನಂಬರ್ ಕೊಟ್ಟು ಅವ್ರ ಅಮೌಂಟ್ 1000 ತಗೊಳ್ಳಿ ಫ್ರೆಂಡ್ಸ್, ಯಾರು ಏನು ಹಂಗೆ ಮಾಡಲ್ಲ. ಈ ಥರ ಚೆಕ್ ಮಾಡಿಕೊಡ್ತೀನಿ ಚಾನಲ್ನ. ಆಮೇಲೆ ಫ್ರೆಂಡ್ಸ್ ನೋಡಿ, ಈಗ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು ಅಂದರೆ ನೀವು ಯಾರನ್ನು ಕೇಳ್ತೀರಿ? ಈಗ ನೋಡಿ, ನಮ್ಮ ಮನೇಲಿ ನನ್ನ ಮಗಳೇ ಇಂಜಿನಿಯರ್, ಅವಳು ಕೆಲಸದ ಮೇಲೆ ಜಾಸ್ತಿ ಇದು ತೋರಿಸ್ತಾಳೆ ಹೊರತು ನನ್ನ ಚಾನಲ್ ಬಗ್ಗೆ ಬಂದು ಇಲ್ಲ, ವೀಡಿಯೋಕ್ಕಂತೂ ಬರೋಲ್ಲ, ಅದು ಬೇರೆ ವಿಷಯ. ಅವಳು ಬಂದು, ಮಮ್ಮಿ ನಿನ್ನ ಚಾನಲ್ ಏನಾಗೈತೆ, ನೀವು ಎಜುಕೇಷನ್ ಓದಿ ಕೆಲಸ ಮಾಡ್ತಾರೆ, ಒಂದು ದಿವ್ಸಕ್ಕೆ ಅವಳು ಬಂದು, ಮಮ್ಮಿ ನಿನ್ನ ಚಾನಲ್ ಚೆಕ್ ಮಾಡ್ತೀನಿ ಕೊಡು, ಇದು ಈ ಥರ ಮಾಡೋ, ಏನಾರು ಹೇಳಿದ್ರೆ ನೀನೇ ನನಗಿಂತ ಚೆನ್ನಾಗಿ ಮಾಡ್ತೀಯಲ್ಲ ಅಂತೇಳಿ. ನಮ್ಮ ಮನೇಲೇ ಇಂಜಿನಿಯರ್ ಇದ್ರೂ ಈಗ ಫ್ರೆಂಡ್ಸ್ ಅವರು ಅದೇ ಕೆಲಸ ಮಾಡ್ತಾರೆ. ಅದೇ ಕೆಲಸ ಮಾಡುವಾಗ ನಾವು ಅವ್ರ ಹತ್ರ ಕೇಳ್ಕೊಳ್ಳೋದ್ರಲ್ಲಿ ತಪ್ಪೇನೈತೆ? ಹಂಗಾಗಿ ಫ್ರೆಂಡ್ಸ್ ನನಗೆ ಅವರು ತುಂಬಾ ಖುಷಿ ಆಯಿತು. ಅವ್ರ ಬಗ್ಗೆ ಮಾತಾಡೋಕ್ಕೆ ನಾನು ಇವತ್ತು ಬಂದಿದ್ದು. ಒಳ್ಳೆ ವ್ಯಕ್ತಿ, ಒಳ್ಳೆ ಗುಣ ಅವ್ರದ್ದು, ಒಳ್ಳೆ ಕ್ಯಾರೆಕ್ಟರು. ಆಮೇಲೆ ಫ್ರೆಂಡ್ಸ್ ನೋಡಿ, ಒಬ್ಬರು ಗಂಡಸರಿಗೆ ನಾವು ಫೋನ್ ಮಾಡಬೇಕು ಅಂದರೆ ಭಯ ಬೀಳ್ತೀನಿ. ನನಗೆ ಫ್ರೆಂಡ್ಸ್ ಅವ್ರ ಹತ್ರ ಮಾತಾಡೋವಾಗ ಒಂದು ನಮ್ಮ ಒಡಹುಟ್ಟಿದ ಅಣ್ಣನ ಥರ ಅಂತ ಅಂದ್ಕೊಂಡೆ. ನಿಜವಾಗ್ಲೂ ನಾನೇನು ಅವ್ರನ್ನ ಹೊಗಳ್ತೀನಿ ಅಂತ ತಿಳ್ಕೊಬೇಡಿ ಫ್ರೆಂಡ್ಸ್, ಅವ್ರ ಒಳ್ಳೆ ಗುಣನ ಹೇಳ್ತಾ ಇದ್ದೀನಿ ನಿಮಗೆ.
ಅಷ್ಟೇ ಗೌರವ ಕೊಡ್ತಾರೆ, ಅಷ್ಟೇ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರೆ. ಆಮೇಲೆ ಚಾನಲ್ ಬಗ್ಗೆನೂ ಏನಾದರೂ ಇದ್ದರೆ ತಿಳಿಸ್ಕೊಡ್ತಾರೆ. ಈಗ ಫ್ರೆಂಡ್ಸ್ ನಮ್ಗೆ ಏನು ಗೊತ್ತಿರುತ್ತೆ. ಆಮೇಲೆ ಫ್ರೆಂಡ್ಸ್ ನಂದು ಏನಾದರೂ ಮಾನಿಟೈಸೇಷನ್ ಟೈಮ್ ಬಂದಾಗ ನಾನು ದಯವಿಟ್ಟು ಅವ್ರ ಹತ್ರನೇ ತಿಳ್ಕೊತೀನಿ. ಯಾಕೆ ಗೊತ್ತಾ, ಅವರು ಫ್ರೆಂಡ್ಸ್ ಎಲ್ಲ ಡೀಟೇಲ್ ಹೇಳ್ಕೊಡ್ತಾರೆ. ಎಷ್ಟು ಸಾಫ್ಟಾಗಿ ಹೇಳ್ತಾರೆ ಗೊತ್ತಾ, ಈ ಥರ ಮಾಡಿ ಈ ಥರ ಮಾಡಿ. ನಾನು ಅವ್ರಿಗೊಂದ್ಸಲ ಹೇಳಿ, ಸರ್ ನೀವು ಬೆಂಗಳೂರಿಗೆ ಬಂದಾಗ ನಮಗೆ ಸಿಕ್ಕಿ ಸರ್ ಅಂತ. ಆಯ್ತಮ್ಮ ಬಂದಾಗ ಸಿಗ್ತೀನಿ. ಅವರು ನನಗೇನು ಖುಷಿ ಆಯಿತು ಗೊತ್ತಾ ಫ್ರೆಂಡ್ಸ್, ಅವರು ಎಷ್ಟು ಸರಳವಾಗಿ ಮಾತಾಡಿ ಎಷ್ಟು ಚೆನ್ನಾಗಿ ಚಾನಲ್ ಬಗ್ಗೆ ಹೇಳ್ಕೊಟ್ರು. ಫ್ರೆಂಡ್ಸ್ ಈ ಕಾಲದಲ್ಲಿ ಯಾರು ಆ ಥರ ಹೇಳ್ಕೊಡೋಕ್ಕಿರಲ್ಲ. ನಾವೊಂದು ಕೇಳಿದ್ರೆ ಅವರೊಂದು ಹೇಳೋರಿರ್ತಾರೆ. ಅದಕ್ಕೆ ಇವ್ರಿಗೆ ಗೌರವ ಮತ್ತು ಸನ್ಮಾನ ಮಾಡಿರೋದಕ್ಕೆ ನನಗೆ ತುಂಬ ಖುಷಿ ಆಯಿತು ಫ್ರೆಂಡ್ಸ್. ನನಗೆ ಅವ್ರ ಬಗ್ಗೆ ಮಾತಾಡಬೇಕು ಅನ್ನಿಸ್ತು, ಅದಕ್ಕೋಸ್ಕರ ಮಾತಾಡಿದೆ. ಅದ್ರ ಬಗ್ಗೆ ವೀಡಿಯೋ ಮಾಡಬೇಕು ಅನ್ನಿಸ್ತು. ಅವರು ಇನ್ನೂ ಚೆನ್ನಾಗಿ ಬೆಳೀಲಿ, ಅವ್ರಿಗೆ ಆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ. ಅವ್ರು ಇನ್ನೂ ದೊಡ್ಡ ಯೂಟ್ಯೂಬರ್ಸ್ ಆಗಿ ಬೆಳೀಲಿ. ನಮ್ಮಂಥ ನಿಮ್ಮಂಥವ್ರಿಗೆಲ್ಲ ಏನು ಗೊತ್ತಿಲ್ಲ ಅದನ್ನೆಲ್ಲ ತಿಳಿಸ್ಕೊಡ್ಲಿ. ಇನ್ನು ಫ್ರೆಂಡ್ಸ್ ಎಷ್ಟೋ ಜನ ವೀಡಿಯೋ ಮಾಡಿ ಬಿಟ್ಬಿಡ್ತಾರೆ, ಈ ಯಾವ ಥರ ಚಾನಲ್ ಓಪನ್ ಮಾಡೋದು ಹಂಗೆ. ಆದರೆ ಇವರು ನೋಡಿ ನಾವು ಹೇಳಿ ಕೊಡ್ತಾರೆ ಯಾವ ಥರ ಮಾಡಬೇಕು. ಎಷ್ಟು ಜನ ಲೇಡೀಸು ಜೆಂಟ್ಸು ಎಲ್ಲರೂ ಚಾನಲ್ನ ಸರಿ ಮಾಡ್ಕೊಂಡಿದ್ದಾರೆ. ನನಗೂ ಒಂದು ಮನಸ್ಸಲ್ಲಿ ಆಸೆ ಇತ್ತು ಫ್ರೆಂಡ್ಸ್. ಅದೇ ಫಸ್ಟೇ ಸ್ಟಾರ್ಟಿಂಗೆ ಚಾನಲ್ ಬಂದಾಗ ಒಂದು ಸಿಂಬಲ್ ಥರ ಬರುತ್ತಲ್ಲ ಆ ಥರ ಎಲ್ಲ ಮಾಡಿಸ್ಕೋಬೇಕು ಅಂತ. ಆದರೆ ಫ್ರೆಂಡ್ಸ್ ನಾವಂತೂ ಬಳ್ಳಾರಿ ತನಕ ಹೋಗೋಕ್ಕಾಗಲ್ಲ. ಯಾಕೆ ಗೊತ್ತಾ, ನಮ್ಮದೇ ಕೆಲಸ ಈ ಥರ ನೀವೇ ನೋಡಿದ್ದೀರ. ಎದ್ದರೆ ಬಿದ್ದರೆ ಬೆಳಗ್ಗೆ ಹೋದರೆ ಸಂಜೆಗೆ ಹೋಗಬೇಕು, ಈ ಥರ ಓಡಿ ಬರಬೇಕು. ನಮಗೆಲ್ಲ ಆಗುತ್ತೆ ಫ್ರೆಂಡ್ಸ್. ಹಂಗಾಗಿ ಫ್ರೆಂಡ್ಸ್ ಯಾವಾಗಾದರೂ ಇದ್ದರೆ ನಾನು ಅನ್ಕೋತೀನಿ ಮನಸ್ಸಲ್ಲಿ. ಆದಮೇಲೆ ಫ್ರೆಂಡ್ಸ್ ಇನ್ನೊಂದು ನಾನು ಅವ್ರ ಹತ್ರ ಕೇಳ್ಕೋಬೇಕು ಮೊಬೈಲಲ್ಲಿ. ಆವಾಗ ಕೇಳ್ಬೇಕು, ಸರ್ ಈ ಥರ ಫಸ್ಟೇ ಚಾನಲ್ ಓಪನ್ಗಿಂತ ಮುಂಚೆ ಬರುತ್ತಲ್ಲ ಈಗ ಮಧುಗೌಡ ಮತ್ತು ಎಷ್ಟೊಂದು ಜನದ್ದು ಫಸ್ಟೇ ಬರುತ್ತಲ್ಲ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್, ಇಲ್ಲ ಒಂದೇನಾದರೂ ಸೌಂಡು ಒಂಥರ ಸಾಂಗ್ ಥರ ಎಲ್ಲ ಬರುತ್ತಲ್ಲ ಆ ಥರ ಮಾಡಿಸ್ಕೋಬೇಕು ಅಂದ್ಕೊಂಡಿದ್ದೀನಿ. ಅದು ಯಾವಾಗ ಕೊಡುತ್ತೆ. ಇನ್ನು ಫ್ರೆಂಡ್ಸ್ ನಾನು ಲೋಗೋ ಐತಲ್ಲ, ನನಗೆ ಶಿವ ಅಂದರೆ ತುಂಬ ಇಷ್ಟ. ಅದು ನಮ್ಮನೇದೇ ಲೋಗೋ, ಅದನ್ನಂತೂ ನಾನೇನು ಚೇಂಜ್ ಮಾಡಲ್ಲ ಫ್ರೆಂಡ್ಸ್. ಯಾಕೋ ನನಗೆ ಇಷ್ಟ ಇಲ್ಲ, ಅದೇ ಇರಲಿ ಅನಿಸುತ್ತೆ. ನನ್ನ ಚಾನಲಲ್ಲಿ ಲುಕ್ಕಾಗಿ ಕಾಣುತ್ತೆ. ಇದೊಂದು ಮಾಡಬೇಕು. ಯಾವಾಗಾದ್ರು ಟೈಮ್ ಇದ್ದಾಗ ಕೇಳ್ತೀನಿ, ಸಾರ್ ಈ ಥರ ಮಾಡೋದು ಹೆಂಗೆ ಸರ್ ಸ್ವಲ್ಪ ಮಾಡಿಕೊಡಿ ಅಂತ. ಅದೊಂದು ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇನ್ನು ಅದು ಬಿಟ್ಟು ಇನ್ಯಾವುದು ನಾನು ಮಾಡ್ಕೊಳ್ಳೋಕೆ ಇಷ್ಟಪಡಲ್ಲ. ಇಂಥ ವ್ಯಕ್ತಿ ಬಗ್ಗೆ ನನಗಿವತ್ತು ಮಾತಾಡೋಕ್ಕೆ ಟೈಮ್ ಸಿಗ್ತಲ್ಲ, ಅದೇ ನನ್ನ ಪುಣ್ಯ. ಆಮೇಲೆ ಫ್ರೆಂಡ್ಸ್ ನೀವು ಯಾರಾದರೂ ಚಾನಲ್ನ ಅವ್ರ ಹತ್ರ ಚೆಕ್ ಮಾಡಿಸ್ಕೋಬೇಕು ಅಂದರೆ ಒಳ್ಳೆ ಗುಣ ಒಳ್ಳೆ ವ್ಯಕ್ತಿ, ಅವ್ರ ಬಗ್ಗೆ ನಾವೇನು ಹೊಗಳಬೇಕು ಅಂತೆಲ್ಲ ಅಷ್ಟು ಚೆನ್ನಾಗಿ ಗೌರವ ಕೊಡ್ತಾರೆ, ಮಾತಾಡ್ತಾರೆ. ನಿಮ್ಮದು ಚಾನಲ್ ಏನಾದರೂ ಚೆಕ್ ಮಾಡಿಸ್ಕೋಬೇಕು ಅಂದರೆ ಕನ್ನಡ ಕ್ರಿಯೇಟರ್ ಅಂತ ಸಾರ್ ಇದ್ದಾರಲ್ಲ, ಮಾಡ್ಕೊಳ್ಳಿ. ಆಮೇಲೆ ಅವರು ಏನಿದ್ರೂ ಚೆಕ್ ಮಾಡಿಕೊಡ್ತಾರೆ. ಹಂಗಾಗಿ ಫ್ರೆಂಡ್ಸ್ ಇಷ್ಟು ನಾನು ಅವ್ರ ಬಗ್ಗೆ ಹೇಳಿದ್ದೀನಿ. ಓಕೆ ಫ್ರೆಂಡ್ಸ್. ಆಮೇಲೆ ಫ್ರೆಂಡ್ಸ್ ಅವ್ರಿಗೆ ಎಷ್ಟೊಂದು ಸನ್ಮಾನ ಮಾಡಿದ್ರೆ, ಅದಂತೂ ನೋಡಿ ಶಾಲ್ ಹೊದಿಸಿ ಪದಕ ಕೊಟ್ಟು ಅವ್ರು ಅಲ್ಲೆಲ್ಲೇ ಹೇಳ್ಕೊಂಡು ಇದೆಲ್ಲ ಸಾಧ್ಯ ನಿಮ್ಮಿಂದನೇ ಅಂತ ಹೇಳ್ಕೊಂಡಿದ್ದಾರೆ. ಹಂಗಾಗಿ ಫ್ರೆಂಡ್ಸ್ ಅವ್ರಿಗೂ ಆ ದೇವರು ಆಯಸ್ಸು ಆರೋಗ್ಯ ಕಾಪಾಡಲಿ ಅಂತ ಹೇಳಿ ಈಗ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.